ಎಲ್ಲ ಆತ್ಮ ಬಂಧುಗಳಿಗೆ ಇವತ್ತಿನ ಬೆಳಗ್ಗೆ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ, ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಎಲ್ಲ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ನಾಗರಾಜ್ ಸರ್ ಮತ್ತು ಶೋಭಾ ಮೇಡಮ್, ನಮ್ಮ ಮಹಾತಾರ್ ಫೌಂಡೇಶನ್ ವ್ಯವಸ್ಥಾಪಕರಾದಂಥ ಲಕ್ಷ್ಮೀ ರಂಗನಾಥ್ ಅವ್ರಿಗೆ, ಮತ್ತು ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ ಆದ ಸೂರ್ಯನಾಗಾಂಬಿಕಾ ಮೇಡಮ್, ಮರ್ಮ ಥೆರಪಿ ಎಕ್ಸ್ಪರ್ಟ್ ಆದ ಡಾಕ್ಟರ್ ರೂಪಾ ಮೇಡಮ್ಗೆ ಎಲ್ಲರಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಧ್ಯಾನ, ಸಂಗೀತ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ಸಂದರ್ಭ ಏನಂದರೆ ನಮಗೆಲ್ಲರಿಗೂ ಗೊತ್ತು, ಇಷ್ಟವರೆಗೂ ನಾವು ಎಲ್ಲರೂ ಇಲ್ಲಿ ತಿಳಿಸಿದ್ದಾರೆ. ನಮ್ಮ ನಾಗರಾಜ್ ಗುರುಗಳ 70ನ ಹುಟ್ಟಿದಬ್ಬ ಸಂದರ್ಭವಾಗಿ ಇವತ್ತಿನ ಮತ್ತೊಂದು ಸರಿ ನಾವೆಲ್ಲರೂ ಮಹಾತಾರ್ ಫೌಂಡೇಶನ್ ಪರವಾಗಿ, ನಮ್ಮೆಲ್ಲರ ಪರವಾಗಿ ಸರ್ಗೂ ಒಂದು ಸರಿ ಶುಭಾಶಯಗಳು ತಿಳಿಸೋಣ ಜೋರಾಗಿ ಚಪ್ಪಾಲಿಂದ. ಯಾಕಂದರೆ ಅವರು ಕೊಡುವಂಥ ಜ್ಞಾನ, ಯೋಗ ಮತ್ತು ಪ್ರಾಣಾಯಾಮ, ಧ್ಯಾನ, ಆಧ್ಯಾತ್ಮಿಕ ಜ್ಞಾನ ನಿತ್ಯವಾಗಿ ನಿರಂತರವಾಗಿ ಅವರಿಂದ ಪ್ರವಾಹ ಆಗ್ತಾ ಇರ್ತದೆ. ಮಹಾತಾರ್ ಫೌಂಡೇಶನ್ ಶುರು ಮಾಡಿರೋದು 2009ರಲ್ಲಿ ಆಗಿದ್ದರೆ ಅದರ ಕಾರ್ಯಕಲಾಪಗಳು ಆದಷ್ಟು ಪ್ರತ್ಯಕ್ಷವಾಗಿ ಮಾಡ್ತಾ ಬಂದಿದ್ದೀವಿ. 2016 ಅಂದರೆ 2009ರಲ್ಲಿ ನಮ್ಮ ಪತ್ರಿಜಿ ಗುರುಗಳ ಅವರ ಪರ್ಯವೇಕ್ಷಣೆಯಲ್ಲಿ ಈ ಮಹಾತಾರ್ ಫೌಂಡೇಶನ್ ಶುರು ಆಗಿದೆ. ಅದಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮ ಇನ್ನು ಮುಂದುವರ್ಸೋಕ್ಕೆ ಮುಂಚೆ ನಾವೊಂದು ಸರಿ ಜೋರಾಗಿ ನಮ್ಮ ಪ್ರಿಯತಮ ಗುರುಗಳಾದ ನಮ್ಮೆಲ್ಲರಿಗೂ ಜ್ಞಾನ ಧ್ಯಾನ ಪ್ರಸಾದ ಮಾಡಿರೋಂಥ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರಿಗೆ ಅವರ ಈ ಜ್ಞಾನ ಭಿಕ್ಷಾ, ಈ ಧ್ಯಾನ ದಾರಿ ತೋರಿಸಿದ್ದಕ್ಕೂ ಅವ್ರಿಗೂ ಜೋರಾಗಿ ಚಪ್ಪಾಲಿಂದ ನಾವು ಈ ಕಾರ್ಯಕ್ರಮ ಪ್ರಾರಂಭಿಸೋಣ. ಜೋರಾಗಿ ಎಸ್ ಥ್ಯಾಂಕ್ ಯು. ಸ್ನೇಹಿತರೆ, ಪತ್ರಿ ಸರು 2009ರಲ್ಲಿ ಶುರು ಮಾಡಿದ ಮೇಲೆ ಮಹಾತಾರ್ ಫೌಂಡೇಶನ್ನಿಂದ ಅನೇಕ ಧ್ಯಾನ ಜ್ಞಾನ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆದರೆ 2016ರಲ್ಲಿ 17ರಲ್ಲಿ ಮತ್ತು ಇದು ಸಮಗ್ರ ಜೀವನ ಶೈಲಿ ಸಹ ನನಗೆ ಪರಿಚಯ ಆಯಿತು. ಅದಕ್ಕೆ ಮುಂಚೆ ಧ್ಯಾನ ಜ್ಞಾನ ಅನ್ನೋದು ನಮ್ಮ PSSMಲ್ಲಿ ಅತಿ ಮುಖ್ಯವಾದ ಅಂಶಗಳವು. ಧ್ಯಾನ ಜ್ಞಾನ ಅಂದರೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಪಿರಮಿಡ್ ಶಕ್ತಿ, ಶಾಖಾಹಾರ, ಇವೆಲ್ಲ ನಮಗೆ ಪ್ರಧಾನ ಮೂಲ ಸ್ತಂಭಗಳು. PSSMಲ್ಲಿ ಮೂಲ ಸ್ತಂಭಗಳು ಅವೆಲ್ಲವೂ ಪ್ರತಿನಿತ್ಯ ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕಾಗಿರುವಂಥ ಅಂಶಗಳು. ಧ್ಯಾನ, ಶಾಖಾಹಾರ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಪಿರಮಿಡ್ ಶಕ್ತಿ, ಈ 5 ಮೂಲ ಸ್ತಂಭಗಳು ನಮ್ಮ PSSMಲ್ಲಿ. ಇದು 2009ರಿಂದ ನನಗೂ ಪತ್ರಿ ಸರ್ ಪರಿಚಯ ಆಗಿರೋದು 1998 ಅಂದರೆ 1998. ಅಲ್ಲಿಂದ ನಮ್ಮ ಸಾಂಗತ್ಯ ಶುರು ಆಗಿದೆ. ಅಲ್ಲಿಂದ ನಾನು ಸರ್ ಜೊತೆಗೆ ಅನೇಕ ಕ್ಲಾಸಸ್ ಅಟೆಂಡ್ ಆಗ್ತಾ, ಅಂದರೆ ಒಂಥರ ಡೈರೆಕ್ಟು ಇಂಡೈರೆಕ್ಟ್, ಅಂದರೆ ಎಲ್ಲೇ ಸಾರಿದ್ರೂ ಅಲ್ಲಿ ಹೋಗಿ ನಾನು ಅಟೆಂಡ್ ಆಗ್ತಾಯಿದ್ದೆ. ಎಲ್ಲ ಕಾರ್ಯಕ್ರಮಗಳು ನಾನು ಜೋಡಿಸ್ಕೊತಾ ಇದ್ದೆ. ಆ ರೀತಿಯಲ್ಲಿ ಮತ್ತು 2009ರಲ್ಲಿ ನನಗೂ ಅವಕಾಶ ಸಿಕ್ತು. ನಮ್ಮ ಮಹಾತಾರ್ ಫೌಂಡೇಶನ್ ಶುರು ಮಾಡಿದ್ದೀವಿ. ತದನಂತರ 2016ರಲ್ಲಿ ಧ್ಯಾನ ಜ್ಞಾನ ಇವೆಲ್ಲ ಜೊತೆಗೆ ಸಮಗ್ರ ಜೀವನ ಶೈಲಿಯನ್ನು ನಾನು ಪರಿಚಯ ಆಗಿದೆ. ಅಲ್ಲಿಂದ ನಾನು ಅದು ಸ್ಟಡಿ ಮಾಡೋದು ಪ್ರಾರಂಭಿಸಿದ ಮೇಲೆ ನನಗೂ ಆವಾಗ ಅಂದರೆ ಒಂದು 3 ವರ್ಷ ಹಿಂದುಗಡೆ ನನಗೆ ಸಿಕ್ಕಿರುವಂಥದ್ದು ಒಂದು ಪದ, ಸಮಗ್ರ ಸ್ವಾಸ್ಥ್ಯ ಅಂತ ಒಂದು ಪದ ಸಿಕ್ತು. ಸಮಗ್ರ ಸ್ವಾಸ್ಥ್ಯ ಅಂತ ಸಿಕ್ಕಿದ ಮೇಲೆ ಏನೇನು ಮಾಡ್ಬೋದು ಸಮಗ್ರ ಸ್ವಾಸ್ಥ್ಯದಲ್ಲಿ ಅಂತ ನಾನು ರಿಸರ್ಚ್ ಮಾಡೋದು ಪ್ರಾರಂಭಿಸಿದ್ದೀನಿ. ಆವಾಗ ಮೊಟ್ಟ ಮೊದಲನೇ ಈ ಸಮಗ್ರ ಸ್ವಾಸ್ಥ್ಯದಲ್ಲಿ ನನಗೂ ಒಂದು 7M ಕಾನ್ಸೆಪ್ಟ್ ಅಂತ ಸಿಕ್ತು. ಏನದು 7M? ಅಲ್ಲಿ ವೇದಿಕೆ ಮೇಲೆ ಆ ಬೋರ್ಡಲ್ಲಿ ನೋಡ್ಬೋದು ನೀವು, ಆ ಕಡೆ 7M ಅಂತಿದೆ ನೋಡಿ, ನೋಡ್ತಾ ಇದ್ದೀರಾ? 7M. ಈ 7M ಅಂತ ಈ ಕಾನ್ಸೆಪ್ಟ್ ನನಗೆ ಸಿಕ್ತು. ಅಲ್ಲಿಂದ ಪ್ರಾರಂಭಿಸಿದ ಮೇಲೆ ಅತಿ ಅದ್ಭುತವಾದ ರೀತಿಯಲ್ಲಿ ಆನ್ಲೈನ್ ಆಫ್ಲೈನ್ ನಡೀತಾನೇ ಇದೆ ಕ್ಲಾಸಸ್. ಇಲ್ಲಿ ಪ್ರತಿಯೊಬ್ಬರೂ ಯೋಗಿ
ಅಂದರೆ ಪ್ರತಿಯೊಬ್ಬರು ಧ್ಯಾನಿ, ಯೋಗಿ, ಋಷಿಗಳು ಆಗಬೇಕಂತಲೇ ಈ 7M ಅಲ್ಲಿ ಮೊದಲನೇ ಸ್ತಂಭ, ಅದು ಮೊದಲನೇ ಸ್ತಂಭ ಅಂತ ಹೇಳ್ಬೋದು. ಅದಲ್ಲಿ ನೀವು ನೋಡ್ಬೋದು ಮೆಡಿಟೇಷನ್, ಧ್ಯಾನ ಮತ್ತು ಜ್ಞಾನ. ನಮ್ಮ ಗುರುಗಳು ಪ್ರಸಾದಿಸುವಂಥ ಈ ಧ್ಯಾನ ಜ್ಞಾನದಲ್ಲಿ ನೀವು ನೋಡ್ತಾ ಇರ್ತೀರಿ, ಆನ್ಲೈನ್ ಆಫ್ಲೈನಲ್ಲಿ ಅನೇಕ ಮಾಸ್ಟರ್ಸ್ ನನ್ನ ಜೊತೆಗೆ, ನಾಗರಾಜ್ ಸರ್ ಜೊತೆಗೆ ಇನ್ನೂ ಅನೇಕ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಬಂದು ಅದ್ಭುತವಾದ ಧ್ಯಾನ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಅದರಿಂದ ನಾವೆಲ್ಲರೂ ಯೋಗಿಗಳು, ಧ್ಯಾನಿಗಳು ಆಗ್ತಾಯಿದ್ವಿ. ನಮ್ಮನ್ನು ನಾವು ನಿಯಂತ್ರಿಸ್ಕೊತಾ ಇದ್ವಿ. ನಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಂಡು ಅದ್ಭುತವಾದ ಶಕ್ತಿಯನ್ನು ಪಡೆದು ನಾವು ಜ್ಞಾನೋದಯ ಕಡೆ ಪ್ರಯಾಣ ಮಾಡ್ತಾಯಿದ್ದೀವಿ. ನಮ್ಮ ಆಂತರಂಗಿಕ ಪ್ರಯಾಣ ಪ್ರತಿದಿನ ನಿತ್ಯವಾಗಿ ನಡೀತಾ ಇದೆ. ಅದು ಮೊದಲನೇ ಸ್ತಂಭ ಅಂತ ಹೇಳ್ಬೋದು. ಎರಡನೇ ಪಿಲ್ಲರ್ ನೋಡಿದರೆ ಮರ್ಮ ಥೆರಪಿ ಅಲ್ವಾ. ಮರ್ಮ ಥೆರಪಿ ಬಗ್ಗೆ ಹಲವಾರು ಆನ್ಲೈನಲ್ಲಿ ಹೇಳ್ತಾ ಬಂದಿದ್ವಿ. ಆದರೆ ಆಫ್ಲೈನಲ್ಲಿ ನಮಗೆಲ್ಲರಿಗೂ ಅತಿ ಸುಲಭವಾದ ರೀತಿಯಲ್ಲಿ ಪರಿಚಯ ಮಾಡಿ ಅದಕ್ಕೆ ತಕ್ಕ ಪರಿಹಾರಗಳು, ಯಾವುದೇ ವ್ಯಾಧಿ ಬಂದರೆ ವ್ಯಾಧಿಗಳನ್ನು ತೊಲಗಿಸ್ಕೊಂಥ ಅದ್ಭುತವಾದ ಚಿಕಿತ್ಸೆಗಳು ನಮ್ಮ ಡಾಕ್ಟರ್ ರೂಪಾ ಮೇಡಮ್ ಅವರು ನಮಗೆಲ್ಲ ನೀಡ್ತಾ ಇದ್ದಾರೆ. ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ. ನಮ್ಮ ಸಮಗ್ರ ಸ್ವಾಸ್ಥ್ಯದಲ್ಲಿ ಅದೊಂದು ಮೂಲ ಕಂಬ. ಅಂದರೆ ಅದರಿಂದ ಎಲ್ಲ ಸಾಧಿಸ್ಬೋದು ನಾವು. ಅನೇಕ ರೋಗಗಳನ್ನು ವಾಸಿ ಮಾಡೋಂಥ ಅದ್ಭುತ ಚಿಕಿತ್ಸೆ ಮರ್ಮ ಚಿಕಿತ್ಸೆ. ಅಂದರೆ ಧ್ಯಾನದಲ್ಲೇ ಎಲ್ಲ ತೊಲಗಿಸ್ಕೊತೀವಿ, ನಮಗೆಲ್ಲ ಗೊತ್ತು. ಧ್ಯಾನದಿಂದ ರೋಗಗಳು ಒಂದೇ ತೊಲಗಿಸ್ಕೊಳೋದಲ್ಲ, ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ ಅಂತಂದರೆ ನಾವು ಜ್ಞಾನೋದಯ ಪಡೋದಂತೂ ಗ್ಯಾರಂಟಿ. ಯಾವುದರಲ್ಲಿ? ನಮ್ಮ ಧ್ಯಾನದಿಂದ. ಆದರೆ ಈ ಧ್ಯಾನ ನಿತ್ಯವಾಗಿ ಮಾಡೋಕ್ಕಾಗಿಲ್ಲ, ಯಾವಾಗನ ಸ್ವಲ್ಪ ಬ್ರೇಕ್ ಆಗಿ ನಮ್ಮ ಪರಿಸ್ಥಿತಿಗಳು ಹೇಗಿರ್ತದೋ ಗೊತ್ತಿಲ್ಲ ಅಲ್ವಾ. ಸೊ ನಿತ್ಯವಾಗಿ ಅಂದರೆ ಪ್ರತಿದಿನ ನಿನ್ನೆ ಇರೋ ಥರ ಇವತ್ತಿರಲ್ಲ, ಇವತ್ತಿರೋ ಥರ ನಾಳೆ ಇರಲ್ಲ. ಇಂದಿನ ವರ್ಷ ಇರೋವಂಥ ಪರಿಸ್ಥಿತಿಗಳು, ಈ ವರ್ಷದ ಪರಿಸ್ಥಿತಿಗಳು, ನೆಕ್ಸ್ಟ್ ವರ್ಷ ಪರಿಸ್ಥಿತಿಗಳು ಬೇರೆ ಬೇರೆ ಆಗ್ತಾನೆ ಇರ್ತದೆ. ಯಾಕಂದರೆ ನಾವೆಲ್ಲರೂ ಅನೇಕ ಕರ್ಮಗಳು ಮಾಡ್ತಾನೇ ಇದ್ದೀವಿ ನಿರಂತರವಾಗಿ ಅಲ್ವಾ. ಆ ಕರ್ಮಗಳ ಫಲಿತಗಳು ಯಾವಾಗ ನಮ್ಮನ್ನು ಕಾಡಿಸ್ತಾ ಇರ್ತದೋ, ಯಾವಾಗ ನಮ್ಮನ್ನು ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ. ಅವಾಗೇನಾಗುತ್ತೆ, ಧ್ಯಾನ ಜೊತೆಗೆ ಇವೆಲ್ಲ ಇಟ್ಕೋಬೇಕು. ಧ್ಯಾನ ಜೊತೆಗೆ ಈಗಾಗಲೇ ಹೇಳ್ತಾ ಇದ್ದೆ, ಇಂದಿನ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಧ್ಯಾನ ಜೊತೆಗೆ ಮರ್ಮ ಥೆರಪಿ, ಧ್ಯಾನ ಜೊತೆಗೆ ಮುದ್ರಾ ಥೆರಪಿ, ಧ್ಯಾನ ಜೊತೆಗೆ ಮೂತ್ರ ಥೆರಪಿ, ಧ್ಯಾನ ಜೊತೆಗೆ ಯೋಗ ಪ್ರಾಣಾಯಾಮ, ಧ್ಯಾನ ಜೊತೆಗೆ ಮನೆಮದ್ದು, ಧ್ಯಾನ ಜೊತೆಗೆ ವಿವಿಧ ಚಿಕಿತ್ಸೆಗಳು. ಕೊನೆಯದಾಗಿ ಆಹಾರ, ಅಂದರೆ ಸಾತ್ವಿಕ ಆಹಾರ ಊಟ ಮಾಡೋಕ್ಕೆ, ಸಾತ್ವಿಕ ಆಹಾರ ಲಭ್ಯವಾಗೋಕ್ಕೆ ಆಧ್ಯಾತ್ಮಿಕ ವ್ಯವಸಾಯ. ಇಷ್ಟೆಲ್ಲ ಮಾಡ್ಕೋಬೋದಾ? ಇವೆಲ್ಲ ನಮಗೆಲ್ಲ ಪರಿಚಯನೇ ಇದು, ಆದರೆ ನಾವು ಪಾಲನೆ ಮಾಡಲ್ಲ. ಇವೆಲ್ಲ ಪಾಲನೆ ಮಾಡೋಕ್ಕೇ ಈ ಸಮಗ್ರ ಸ್ವಾಸ್ಥ್ಯವನ್ನು ನಿರಂತರವಾಗಿ ನಡೆಸ್ತಾ ಇದ್ದೀವಿ. ಈಗ 365 ದಿನಗಳ ಸಮಗ್ರ ಸ್ವಾಸ್ಥ್ಯ 1 ವರ್ಷದ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಇಂಥ ಅದ್ಭುತ ಜ್ಞಾನ ನಾವು ಹಂಚೋದು ಸಾಧ್ಯವಾಯಿತು. ಇದೆಲ್ಲ ಅದ್ಭುತವಾದ ಜ್ಞಾನವನ್ನು ಹಂಚೋದಕ್ಕೆ ಸಾಧ್ಯವಾಯಿತು. ಅದಕ್ಕೋಸ್ಕರ ಇವತ್ತು ಮತ್ತೆ ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮ ಮುಂದುವರಿಸಿದ ಮೇಲೆ ಮಧ್ಯಾಹ್ನದಿಂದ ನಮಗೂ ಒಂದೊಂದು ಚಿಕಿತ್ಸೆ ಬಗ್ಗೆ, ಒಂದೊಂದು ಎಕ್ಸ್ಪರ್ಟೈಸ್ ಬಗ್ಗೆ ಸಪ್ರೇಟ್ ಕ್ಲಾಸ್ ಇದೆ. ಮೂತ್ರ ಥೆರಪಿ ಬಗ್ಗೆ ಕ್ಲಾಸ್ ಇದೆ, ಯೋಗ ಪ್ರಾಣಾಯಾಮ ಕ್ಲಾಸ್ ಇದೆ, ಮರ್ಮಾಪರ ಥೆರಪಿ ಕ್ಲಾಸ್ ಇದೆ ಅಲ್ವಾ. ಆ ರೀತಿಯಲ್ಲಿ ಮತ್ತು ಜೀವನ ಶೈಲಿ, ಆ ಜೊತೆಗೆ ವಿವಿಧ ಚಿಕಿತ್ಸೆಗಳು ಮತ್ತು ಆಧ್ಯಾತ್ಮಿಕ ಕೃಷಿ ಬಗ್ಗೆ ಪ್ರತಿಯೊಂದು ಈ ಅಂಶ ಬಗ್ಗೆ, ವಿಶೇಷ ಜ್ಞಾನ ಬಗ್ಗೆ ಇವತ್ತು ಕ್ಲಾಸಸ್ ಇದೆ. ಮಧ್ಯಾಹ್ನದಿಂದ ನಾವು ಸವಿವರವಾಗಿ ಈ ವೇದಿಕೆಯಿಂದ ನಿಮಗೆ ಆ ಜ್ಞಾನ ಲಭ್ಯವಾಗತ್ತೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸಮಗ್ರ ಸ್ವಾಸ್ಥ್ಯ ಅನ್ನೋದು ನಿಜವಾದ ಒಂದು ಅದ್ಭುತವಾದ ರೀತಿಯಲ್ಲಿ ಸಾಗ್ತಾ ಇದೆ. ನೀವೆಲ್ಲರೂ ಅದರಲ್ಲಿ ಭಾಗವಹಿಸ್ತಿದ್ದಕ್ಕೂ ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಜೋರಾಗಿ ಚಪ್ಪಾಲು ಮುಖಾಂತರ ನಾವು ಅಭಿನಂದಿಸ್ಕೊಳ್ಳೋಣ. ಎಸ್, ಯಾಕಂದರೆ ಇಲ್ಲಿ ನಿರಂತರವಾಗಿ ನೀವು ಜೂಮಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಿರಂತರವಾಗಿ ಜೂಮಲ್ಲಿ ಭಾಗವಹಿಸೋದು, ಅನೇಕ ಮಾಸ್ಟರ್ಸ್ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಾವು ಮುಂದಕ್ಕೆ ಸಾಗ್ತಾ ಇದೆ ಈ ಕಾರ್ಯಕ್ರಮ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಇನ್ನೂ ನೀವೆಲ್ಲ ಹೆಚ್ಚಾಗಿ ಭಾಗವಹಿಸಿ, ಇನ್ನೂ ಅನೇಕ ಜನರು, ಅನೇಕ ಬಂಧು ಮಿತ್ರಗಳು ಮತ್ತು ಎಲ್ಲರನ್ನೂ ಇದರಲ್ಲಿ ಸೇರ್ಸೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಅವರ ಜೀವನ ಪರಿವರ್ತನೆ, ಅಂದರೆ ಆರೋಗ್ಯ, ಆನಂದ ಎರಡೂ ಸಿಗುವಂಥ ಅದ್ಭುತ ಕಾರ್ಯಕ್ರಮ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಇದು ಕಾರ್ಯಕ್ರಮ ಮುಂದುವರ್ಸೋಣ. ಅನೇಕ ವಿಷಯಗಳು, ಅನೇಕ ಜ್ಞಾನ ಇಲ್ಲಿ ಸಿಗತ್ತೆ. ಯಾರು ಸಾಯಂಕಾಲ ಲಾಸ್ಟ್ ಕೊನೆ ಗಂಟೆವರೆಗೂ, ಕೊನೆ ನಿಮಿಷವರೆಗೂ ಈ ಕಾರ್ಯಕ್ರಮವನ್ನು ಯಾರು
ತಪ್ಪಿಸಬಾರ್ದು. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದ ತಿಳಿಸ್ತಾ ನನ್ನ ಈ ಸಂಭಾಷಣೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.